ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬೆಳಗ್ಗೆಯಿಂದ ಪ್ರಿಂಟ್ ಆ ವಿಡಿಯೋಸ್. ಈ ವಿಡಿಯೋಸ್ ನಾವು ಪೂರ್ತಿ ನೋಡಿ, ಕಣ್ ಕಾಣಿಸ್ದಿರೋರು, ಕಿವಿ ಕೇಳಿಸ್ತಿರೋರು, ಮಾತಾಡಕ್ಕಾಗ್ದಿರೋರು, ನಡೆಯಕ್ಕಾಗ್ದಿರೋರು ಅಷ್ಟು ಒದೆ ನಿಲ್ಸ್ಕೊಂಡು ತಿರ್ಗಾ ಆ ಜಾಗಕ್ಕೆ ಹೋಗಿ ನಮ್ ನ್ಯಾಯ ಬೇಕಂತ ಹೋರಾಟ ಮಾಡ್ತಾ ಇದಾರೆ. ಒಂದು ಬೆಟರ್ ಫ್ಯೂಚರ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಅದ್ರಲ್ಲಿ ಇದನ್ನೆಲ್ಲ ನೋಡಿ ಕೂಡ ಇನ್ನ ಜನ ಇರ್ತಾರಲ್ಲ, ಮುಸ್ಲಿಂ ಬಗ್ಗೆ ಹೆಂಗ್ ಮಾತಾಡಿದ್ರು, ಹಿಂದೂ ಬಗ್ಗೆ ಹೆಂಗ್ ಮಾತಾಡಿದ್ರು, ಕ್ರಿಶ್ಚಿಯನ್ ಬಗ್ಗೆ ಹೆಂಗ್ ಮಾತಾಡಿದ್ರು ಅಂತ ವಿಡಿಯೋಗಳು ಮಾಡಿ ಸೆತ್ತೋಗ್ತಿರಲ್ಲ. ನೀವಾಗ ನಿಜವಾದ ಹಿಂದೂ, ನಿಜವಾದ ಮುಸ್ಲಿಮ, ನಿಜವಾದ ಕ್ರಿಶ್ಚಿಯನ? ಇಲ್ಲ, ಪೊಲಿಟಿಕ್ಸ್ ಗೇಮ್ ಅಲ್ಲ, ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡ್ಬಿಡಿ. ಅಲ್ಲಿ ಹೋರಾಟ ಮಾಡ್ತಾ ಇದಾರಲ್ಲ, ಅವರು ಒಳಗಡೆ ಒಬ್ಬೊಬ್ರು ಒಳಗಡೆ ಭಗತ್ ಸಿಂಗ್, ಒಬ್ಬೊಬ್ರು ಒಳಗಡೆ ಅಂಬೇಡ್ಕರ್, ಒಬ್ಬೊಬ್ರು ಒಳಗಡೆ ಸುಭಾಷ್ ಚಂದ್ರ ಬೋಸ್ ಇರೋದು. ನಿಮ್ ಪೊಲಿಟಿಕ್ಸ್ ಗೇಮ್ ಅಲ್ಲ, ನಡೆಯಲ್ಲ. ನೀವು ತಿಳ್ಕೊಬಹುದು, ನಾವು ಈ ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದ್ರೆ, ಈ ಪಾರ್ಟಿ ಬಗ್ಗೆ ಮಾತಾಡಿದ್ರೆ, ನಾವು ಹಿಂದೂ ಬಗ್ಗೆ ಮಾತಾಡಿದ್ರೆ, ಮುಸ್ಲಿಂ ಬಗ್ಗೆ ಮಾತಾಡಿದ್ರೆ, ಕ್ರಿಶ್ಚಿಯನ್ ಬಗ್ಗೆ ಮಾತಾಡಿದ್ರೆ ಇದು ಹಂಗೆ ಸ್ಪ್ರೆಡ್ ಮಾಡ್ಬೋದು ಅಂತ. ನಡೆಯಲ್ಲ. ಕಿವಿ ಕೇಳ್ಸಿರೋರ ಹತ್ರ ಹೋಗ್ಬಿಟ್ಟು ನೀವು ಎಷ್ಟೇ ಕೂಗಿದ್ರು ಅವ್ರಿಗೆ ಅದ್ ಕೇರೆ ಮಾಡಲ್ಲ. ಕಣ್ ಕಾಣಿಸ್ತಿರೋರ ಹತ್ರ ಎಷ್ಟೇ ನೀವು ಏನೇ ಮಾಡಿದ್ರು ಅವ್ರು ಅದನ್ನ ಕೇರ್ ಮಾಡಲ್ಲ. ನಿಮ್ ಪೊಲಿಟಿಕ್ಸ್ ಗೇಮ್ ಅಲ್ಲ, ದಯವಿಟ್ಟು ಇವಾಗಲೇ ಸ್ಟಾಪ್ ಮಾಡ್ಬಿಡಿ. ಈ ವಿಡಿಯೋಸ್ ಎಲ್ಲ ನೋಡಿದಾದ್ಮೇಲೆ ಕೂಡ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು ಇವರೆಲ್ಲ ಆಂಟಿ ಇಂಡಿಯನ್ಸ್ ಅಂತ ತಕೊಂಡ್ ಬರ್ಬೇಡಿ. ನಾವು ಯಾವುದೇ ಪಾರ್ಟಿಗೂ ಸಪೋರ್ಟ್ ಮಾಡ್ತಲ್ಲ. ಈ ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, ಯಾವುದೇ ಪಾರ್ಟಿ ಇರಲಿ, ನಾನೊಬ್ಬ ಒಳ್ಳೆ ಶುತ್ವ ಇರೋನು. ಈ ವಿಡಿಯೋಸ್ ಎಲ್ಲ ನೋಡಿದಾದ್ಮೇಲೆ ಕೂಡ ಮತ್ತೆ ನೀವು ಇದನ್ನೆಲ್ಲ ಮಾಡಿದ್ರೆ ನೀವು ಮನುಷ್ಯರೇ ಇಲ್ಲ. ಈ ವಿಡಿಯೋನ ಶೇರ್ ಮಾಡಿ.